ನೀರು ಕುಡಿಬೇಕು ಭಾಳ ನೀರಡಿಕೆ ಆಗೈತಿ ಫುಲ್ ಪೆಟ್ರೋಲ್ ಗಾಯ್ಸ್ ಎಷ್ಟು ಖುಷಿ ಹಾಕಿದ್ ಗುಡ್ ಗಾಯ್ಸ್ ಹಾಗೆ ಆಡ್ಲಿಪ್ಪ ನಾನು ಓಕೆ ಸೊ ಇಲ್ಲಿ 2 ಕಾಯಿ ಒಯ್ತಾರಂತ ಜೋಡಿ ಕಾಯಿ ಒಯ್ತಾರಂತಂದ್ರೆ ನಂಗೆ ಗುರ್ತಿದ್ದಿಲ್ಲ ಜೈ ಶ್ರೀರಾಮ್ ದಿನದಿಂದ ಕಾಯಂತಿದ್ದೆ ಭಾಳ ತಿಂಗಳಿಂದ ಕಾಯಂತಿದ್ದೆ ಈ ವಿಡಿಯೋ ಮಾಡೋಕ್ಕೆ 7th June 2025 ಫುಲ್ ಆಲ್ರೆಡಿ ಲೇಟ್ ಆಗೀನಿ ಹಾಗೆ ವಾಯ್ಸ್ ಆಡಿಬಲ್ ಐತಿ ಗೋಪ್ರೋನಾಗ ಸ್ಟೋರೇಜು ಕಮ್ಮಿ ಐತಿ ಚಾರ್ಜ್ ಇಸ್ ಗುಡ್ ಲೆಟ್ಸ್ ಗೋ ಎಲ್ಲ ನಿಂಗೆ ಫಸ್ಟ್ ಚಹಾ ಕುಡಿಬೇಕಾ ಕಾಲ್ ಗಗ್ಯ ಈಗ ಗಾಡಿ ಗಗನ್ ತಳಗ್ ಬಂದೆ ನೋಡ ಕೆಳಗೆ ಬಂದೆ ನೋಡಪ್ಪ ಅಂದೆ ಹಾ ಹಲೋ ಏ ಜಲ್ದಿ ಬಾಲೆ ಗಗನ್ 5:40 ಆತ ಹಲೋ 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 ಲೇ ಲೇ ಏನ್ ಮಾಡಂತಿಲೇ F40 ಆಗೈತೆ 950 ಕಿಲೋಮೀಟರ್ಸ್ ಗುಡ್ ಮಾರ್ನಿಂಗ್ ಗೈಸ್ ಅಣ್ಣ ಬಾಣ ಕ್ಯಾಬ್ ಗಗನ ಎದಕ್ ತೊಂಬ ನೀ ಬರ ಅಂತೀಗ ಅಲ್ಲ ಮತ್ತೆ ಸ್ವೆಟರ್ ಗಿಟರ್ ತೊಂಬರ್ಲ ನಿಂಗ ಸ್ವೆಟರ್ ಗಗ ಪಟ್ನ ಬಾ ಅಣ್ಣ ಕೈ ಮುಗಿತೀರ ಪಟ್ನ ಬಾ ಅಂದ ಟೈಮ್ ಯಪ್ಪ ಟೈಮ್ ಗಗ ಇಲ್ಲೇ 6 ಗಂಟೆ ಆದ್ಲೆ ಅಯ್ಯೋ ನನ್ನ ಸನ್ರೈಸ್ ಗಗನ್ ಬಾಪ ಅಣ್ಣ ಕೈ ಮುಗಿತೀನಿ ಬಾ ಲೆಪ್ಪ ಯಪ್ಪ ಅವ್ನು ಕರೆಯಂಗಿಲ್ಪ ನಾ ಸಾಕಾತ ಯಪ್ಪ ಆಯ್ತು ನಂಗೆ ಬಿಡ್ತಾತ ಏ ಬಾ ಲೆಪ್ಪ ಗಗ ಬಾ ಅಣ್ಣ ನೀ ಇಲ್ಲಿ ಗಗ ನೀ ಲೇ ಏನು ಹತ್ತಲಿ ಪಟ್ಟನೆ ಮಾಡ್ಕೋಬೋದಿಲ್ಲ ಹತ್ತನು ತಮ್ಮ ಹೆಣ್ಮಕ್ಳ ಕಡೆ ಮಾಡಂತಿಲ್ಲ ನೀ ಇವತ್ತು ಹಿಂಗೀಗ ಗೊತ್ತಾಗಂಗಿಲ್ಲ ನೀ ಎಲ್ಲ ಟ್ರಾವೆಲ್ ಮಂದಿ ಗಾಡಿ ಮತ್ತೆ ನೀನು ಡಿಯೋ ತೊಗೊಂಡು ಮ್ಯಾಪ್ ಹಾಕಪ್ಪ ಮ್ಯಾಪ್ ಹಾಕೋ ಅಲ್ಲ ಇದು ಇಂಪಾರ್ಟೆಂಟ್ ಗಗ್ಗೆ ಈಗ ಏ ಸ್ನ್ಯಾಪ್ ಮುಂದೆ ಹಾಕೊಂತೀನಿ ಮ್ಯಾಪ್ ನೋಡ್ಲಿ ಏ ಸ್ನ್ಯಾಪ್ ಮಾರಿವನ ಯುಗ್ಗೋ ಹಣ ನನ್ನ ಗಾಡಿ 999 ಕಿಲೋಮೀಟರ್ಸ್ ಆಗಿತ್ತು 1 ತಾಸು ಕಂಟಿನ್ಯೂ ಹೊಡೋದ್ನಾಗ ಫೈನಲಿ ಗಾಯ್ಸ್ ಇಟ್ಸ್ 1000 ಕಿಲೋಮೀಟರ್ಸ್ ನನಗಂತೂ ಭಾಳ ಖುಷಿ ಆಗ್ತದೆ ಎಲ್ಲರಿಗೂ ಬರೀ ನಾರ್ಮಲ್ ಜಸ್ಟ್ ಕಿಲೋಮೀಟರ್ಸ್ ಇರಬೇಕು ಬಟ್ ಇಟ್ಸ್ ವೆರಿ ಬಿಗ್ ಥಿಂಗ್ ಫಾರ್ ಮಿ ನನ್ನ ಮತ್ತು ಗಗನಿಂದ ಫಸ್ಟ್ ರೈಡ್ ಇದ್ದೆ ನನ್ನ ತಲೆಗೆ ಭಾಳಷ್ಟು ಸ್ಟ್ರೆಸ್ ಪ್ರಾಬ್ಲಮ್ಸ್ ಅದು ಇದು ಭಾಳಷ್ಟು ಕೊಂಡಿತ್ತು ಗೈಸ್ ಎಲ್ಲದಕ್ಕೂ ಸೊಲ್ಯೂಷನ್ ಗಗನ್ ಒಬ್ಬನೇ ಆಗ್ಬಿಟ್ಟ ನಾನು ಒಂದೊಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಹುಡ್ಕೊಂಡು ಸಾಕಾಗುತ್ತೆ ಬಟ್ ದಿಸ್ ವಾಸ್ ವೆರಿ ಈಸಿ ಸೊ ನಾ ಹೇಳ್ತೀನಿ ಮಸ್ತ್ ನಿನ್ನ ದೋಸ್ತ ಕರ್ಕೊಂಡು ಒಂದು ರೈಡ್ ಹೋಗ್ಬೇಕು ಭಾಳ ನೀರಡಿಕೆ ಆಗೈತಿ ಟ್ರಾವೆಲ್ ಮಾಡೀನಿ 100 ಕಿಲೋಮೀಟರ್ಸ್ ಮ್ಯಾಗ ಆಗ್ತದೆ ಸೊ ಈಗ ಇಲ್ಲಿಂದ ನಾವು ಹೋಗಬೇಕಾಗಿರೋದು ಹಿಡ್ಕೋ ಫೋನ್ ಯಪ್ಪ ಬರೋ ಪಕ್ಕ ಆಟೋ ಸಣ್ಣ ಬ್ರೇಕ್ ಆತಿಗಿಲ್ಲೇ ಚಹಾ ಕುಡಿದ್ವಿ ಈಗ ಕೊಪ್ಪಳ ಬಸ್ ಸ್ಟ್ಯಾಂಡ್ನಾಗ ಒಂದು ನಾಷ್ಟಾ ಸೆಂಟರ್ ಐತಿ ಆಕಾಶ ನಾನು ಮೆಸೇಜ್ ಮಾಡ್ಯಾರ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಹೋಗಂತಂದು ನೋಡೋಣಂತ ಹೆಂಗೈತಲ್ಲ ಅಂಗಡಿ ಯಾವ ಅಂಗಡಿ ನಂಗೇನು ಐಡಿಯಾ ಇಲ್ಲ ಸ್ಟೇಟ್ ಓಕೆ ಸೊ ಜಸ್ಟ್ ಗದಗ ಬಂದು ರೀಚ್ ಆದೆ ಗದಗಲ್ಲ ಕೊಪ್ಪಳ ಬಂದು ರೀಚ್ ಆದೆ ಆ್ಯಂಡ್ ಈಗ ಮತ್ತೆ ನಾಷ್ಟ ಮಾಡತ್ತೀವಿ ಭವಾನಿ ಅಂತಂದು ಇಲ್ಲಿ ಹಿಂದ್ಗಡೆ ಐತಿ
ಕೊಪ್ಪಳ ಬಸ್ ಸ್ಟಾಪ್ ಒಳಗೆ ಆ್ಯಂಡ್ ಅರೌಂಡ್ 8 o'clock ಸಮಥಿಂಗ್ ಆಗೈತಿ. ಭಾಳ ಅಂದ್ರೆ ಭಾಳ ಲೇಟ್ ಆಗ್ಯಾವ ನಾವೀಗ. ಸ್ವಲ್ಪ ಜಲ್ದಿ ಬಿಡ್ಬೇಕು. ಸ್ಟೇ ಟ್ಯೂನ್ ಆಗಿ. ಟೇಕ್ ಕೇರ್. ಮಸ್ತ್ ನಾಷ್ಟ ಆಯ್ತು ನೋಡ್ರಿ ಗೈಸ್. ಕರೆ ಅಂತೀನಿ ಮಸ್ತ್ ನಾಷ್ಟ ಆಯ್ತು. ಯಾರು ಹಿಂಗೆ ಕೊಪ್ಪಳ ಹೋಗೋದಿದ್ದು ಅಂದ್ರೆ ಯಾರು ಅಂಜನಾದ್ರಿ ಬೆಟ್ಟ ಹೋಗೋದಿರ್ತದೆ ನಾನು ಮಸ್ತ್ ಸಜೆಷನ್ ಮಾಡ್ತೀನಿ. ಶ್ರೀ ಭವಾನಿ ಟಿಫಿನ್ ಸೆಂಟರಿಗೆ ವಿಸಿಟ್ ಮಾಡಿ ಹೋಗ್ರಿ ಅಂತ. 10 ರೂಪಾಯಿಗೆ 4 ಇಡ್ಲಿ ಕೊಟ್ಟಾರ ಆ್ಯಂಡ್ 2 ದೋಸೆ ಬರೀ 30 ಗೈಸ್ ವ್ಯೂ ನೋಡ್ರಿ. ಇದನ್ನ ಸ್ವಲ್ಪ ಬೆಳಗ್ಗೆ ಬಂದಿದ್ದು ಅಂತಂದ್ರೆ ಕೊಪ್ಪಳ ಎಂಟ್ರ್ ಮಾಡೋದು ಈಗ. ಟೈಮ್ ಬಂದ್ಬಿಟ್ಟು 8 ಗಂಟೆ. ಹತ್ತಿರ ಇದ್ದಾರೆ. ನಮ್ದು ಗಾಡಿಗೆ ಪೆಟ್ರೋಲ್ ಖಾಲಿಯಾಗ ಬಂದೈತೆ ಈಗ. ಅದ ಲೆಫ್ಟಿಗೆ ಬಾಲಿ. ಯಾವ ರೇಜರ್ ನೀವು ಇಲ್ಲೇನು ಮಾಡ್ತೀರಿ? ಹೌದನ್ರಿ, ಹಂಗ ಹೋಗ್ತಾವ್ರಿ ಅವ. ಅಂಜನಾದ್ರಿ ಬೆಟ್ಟ ಹೋಗಿರನ್ರಿ? ಇವತ್ತು ಗದ್ದನ್ರಿ ಭಾಳ. ಇವತ್ತು ರೀ ಶನಿವಾರ ಅಲ್ಲ ಇವತ್ತು. ನೋಡ್ರಿ ಎಲ್ರಿ ಗಗನ್ ಇಲ್ಲ ರೀ. ಎಷ್ಟು ರೀ ಅದಕ್ಕೆ? ಹೌದೇನ್ರಿ? ಸಾಕು. ರಿಸರ್ವ್ ಪೆಟ್ರೋಲ್ ಇರ್ತೈತಿ ಬಟ್ ಜನ ಜಾತ್ರೆ ಹೆಂಗೆ ಹೋಗ್ಬೇಕು? ನೋ ಪಾರ್ಕಿಂಗ್ ಇಲ್ಲ ಅಲ್ಲೇ. ಗಾಡಿಯಲ್ಲಿ ಪಾರ್ಕ್ ಮಾಡೋದು. ಬೇಡ ಗಾಡಿಯಲ್ಲಿ ಪಾರ್ಕ್ ಮಾಡೋದು. ಇದು ಹತ್ತನಂತ ಒಂದು ಕಾಯಿ ತಗೊಂಡ ನಂಗೆ ಏನು ಮಾತು ಗೊತ್ತಿಲ್ಲ. ಇಲ್ಲೇ ಎಲ್ಲ ಚಿಲ್ಲದೊಳಗೆ 2 ಕಾಯಿ ಇಟ್ಟಾರೆ. ಇನ್ನೊಂತಂದು ಜನ್ಮಸ್ಥಳ ಅಂತಂದು ತಾಯಿ ಮತ್ತು ಮಗ 2 ಕಾಯಿ ಒಯ್ತಾರಂತ, ಜೋಡಿ ಕಾಯಿ ಒಯ್ತಾರಂತಂತಂದ್ರೆ ನಂಗೆ ಗುರ್ಸಿದ್ದಿಲ್ಲ. ಆ್ಯಂಡ್ ಇಲ್ಲಿ ತೊಗೊಂಡಿವಿ ನಾ ಕಾಯಿ. ಪುಣ್ಯಕ್ಕೆ ಹೆಲ್ಮೆಟ್ ಎಲ್ಲಿ ಇಡಬೇಕಂತ ಅದೊಂದು ಟೆನ್ಷನ್ ಐತಿ. ಹೆಲ್ಮೆಟ್ ಹಿಡ್ಕೊಂಡು ಮ್ಯಾಗ್ ಹತ್ತಿದ ಭಾಳ ಕಷ್ಟ ಐತೆ. ಸೊ ಇಲ್ಲೇ ಒಂದು 50 ರೂಪಾಯಿ ಕಾಯಿ ತೊಗೊಂಡು ಹೆಲ್ಮೆಟ್ ಇಲ್ಲೇ ಇಟ್ಬಿಟ್ವಿ. ಆ್ಯಂಡ್ ಚಪ್ಪಲಿಗೆ ಅಲ್ಲಿ ಮ್ಯಾಗ್ ಜಾಗ ಐತಂತ ಈಗ ಜಸ್ಟ್ ಚಾಲೂ ಮಾಡೀವಿ ಪಾದಯಾತ್ರೆ. ಇದು ಇಲ್ಲ ಎಷ್ಟು ಸ್ಟೆಪ್ಸ್ ಇರ್ಬೋದ್ಲಿ ಗುರ್ತಾರೈತಿನ ಏನಾರ? ಹೌದು, ನಿಂದು ಫಸ್ಟ್ ಟೈಮನ? ಗೈಸ್ ನಂದು ಫಸ್ಟ್ ಟೈಮ್ ಆ್ಯಂಡ್ ಗಗನಿದು ಫಸ್ಟ್ ಟೈಮ್ ಇಲ್ಲೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ಟೆಪ್ಸ್ ಹತ್ಕೊಂತ ನಿಮ್ಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಬರ್ರಿ. ಇಲ್ಲಿ ಒಬ್ಬರು ಬಾಬಾ ಇದ್ರಂತ. 45 ವರ್ಷದಿಂದ ಅವರೆಲ್ಲ ಪೂಜಾ ಅದು ಎಲ್ಲ ಮಾಡ್ತಿದ್ರಂತ. ಇದು ನಾವೇನು ಸ್ಟೆಪ್ಸ್ ಅಂತೀವಲ್ಲ, ಆ್ಯಕ್ಚುಲಿ ಇದು ಮೇನ್ ಸ್ಟೆಪ್ಸ್ ಅಲ್ಲ. ಉತ್ತರ ಕಡೆ ಒಂದು ಸ್ಟೆಪ್ಸ್ ಅದಾವ, ಅಲ್ಲಿಂದ ಮೇನ್ ಹತ್ತೋದಿತ್ತು. ಈಗ 15 ವರ್ಷದಿಂದ ಸ್ಟೆಪ್ಸ್ ಮಾಡ್ಯಾರ. ಯಾಕಂದ್ರೆ ಹೈವೇಲಿಂದ ಡೈರೆಕ್ಟ್ ಹತ್ತಿ ಜನ ಅಂತಂದು ಫೆಸಿಲಿಟೀಸ್ ಮಾಡ್ಯಾರ. ಆಮ್ಯಾಗಿಲ್ಲ ಅರ್ಧ ದಾರಿ ತನಕ ಪೂರಾ ಶೆಲ್ಟರ್ ಮಾಡ್ಯಾರ. ಬಿಸಿಲು ಹತ್ಲಾರ್ದಂಗೆ, ಮಳೆ ಹತ್ಲಾರ್ದಂಗೆ ಆರಾಮ್ಸೆ ಹತ್ಬೋದು. ಆ್ಯಂಡ್ ನಿಮ್ಗೇನು ಗುರುತು,
ಶನಿವಾರ ಮತ್ತು ರವಿವಾರ ಇಲ್ಲೇ 15ರಿಂದ 20,000 ತನಕ ಜನನೂ ಬರ್ತಾರಂತೆ. ಇಲ್ಲಿ ಬರೀ ನಮ್ಮ ವಯಸ್ಸವರೆಲ್ಲ, ಅಜ್ಜ ಅಜ್ಜಿ ಎಲ್ಲರೂ, ದೊಡ್ಡವರಿಂದ ಸಣ್ಣವ್ರ ತನಕ ಎಲ್ಲರೂ ಹತ್ತಾರೆ. ಇಲ್ಲಿ ಸರೌಂಡಿಂಗ್ಸ್ ಮೇನ್ ಮಂಗ್ಯಗಳದಾವಲ್ಲ ಅವು ಹತ್ತಿಳಿತಾವಂತ. ಆ್ಯಂಡ್ ನಿಮಗೆ ಗುರ್ತಿರಬೋದು, ನಮ್ಮ ಅಪ್ಪು ಸರ್ ಅವರ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಬಂದು ಹೋಗಿದ್ದಾರೆ. ಆದ್ರೆ ಅವ್ರ 6.30 ಸೆಕೆಂಡ್ ಒಳಗೆ ಹತ್ತಾರೆ. ಅದ್ದಾಡ ಅಂತ ನಾವು ಅಡ್ಡಾಡ ಅದ್ದಾಡ ಅಂತ ನಾವು ನನ್ನ ಡ್ರೆಸ್ ಭಾಳ ಹಾಕೊಂತ ನಾಟ್ ಎಕ್ಸ್ಪೆಕ್ಟೆಡ್. ಮಂಗನಿಂತ ಮಾನವ ಅಂತ ಕೇಳಿದ್ದೆ ಇವತ್ತು. ಗೈಸ್ ಅಲ್ಲಿ ಮಂಗ್ಯ ಏನೋ ಸಿಗ್ನಲ್ಸ್ ಕೊಡ ಅಂತಾವ. ಈ ಮಂಗ್ಯಾಗ ಏನು ಪ್ಲ್ಯಾನ್ ಐತಿ ನಂಗೆ ಏನು ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡ್ರಿ ಹತ್ತು ಬೈಕ್ ಅಷ್ಟೇ ತೊಗೊಂಡಿದ್ದೆ ಆಫ್ ರೋಡಿಂಗ. ನಾನು ಮಾಡ ಅಂತೀನಿ. ಆಫ್ ರೋಡಿಂಗ ಮಾಡೋಣ ಅಂತ ಬೇಗ ಆಯ್ತು ಬಿಡ ಹಂಗ ಸ್ವಲ್ಪ ಸರಿ. ಗಗನ್ ಎಸ್ಕೇಪಿಂಗ್, ಗಗನ್ ಎಸ್ಕೇಪಿಂಗ್, ಗಗನ್ ಎಸ್ಕೇಪ್. ಕಮಾನ್ ಗಗನ್, ಯು ಕ್ಯಾನ್ ಡೂ ಇಟ್. ಬಿದ್ದಿದ್ದಿಲ್ಲಪ್ಪ ನಿಮ್ಮನ್ನ ನಾ ಹೇಗೆ ಕರ್ಕೊಂಬಂದಿನಿ. ಕಂಡಿಲ್ಲಿ ಮಂಗೆ ಆಗೋದು. ಅಯ್ಯೋ ಈ ಗುಡ್ಡ ಹತ್ತಕ್ಕಿಂತ ಮುಂಚೆಗೆ ಭಾಳ ಅಂದ್ರೆ ಭಾಳ ಲೈಕಿತ್ತ ಹೆಂಗೆ ಹತ್ತಬೇಕು, ಭಾಳ ದೂರ ಐತಿ ಹಂಗೆ ಹತ್ಕೊಂಡು ನಂಗೆ ಇಷ್ಟು ಖುಷಿ ಆಗಕತ್ತಿತ್ತಲ್ಲ. ಅದೆಷ್ಟು ಪಾಸಿಟಿವ್ ಎನರ್ಜಿ ಬರಾಕತ್ತಿತ್ತ. ಎಲ್ಲರೂ ಜೈ ಶ್ರೀರಾಮ್ ಅನ್ನೋದು. ಎಲ್ಲಕ್ಕಿಂತ ಮೇನ್ ಗೈಸ್ ಇಲ್ಲಿ ಮಂಗ್ಯಾಗಳು ಇಷ್ಟು ಕಾಮ್ ಇದ್ವಲ್ಲ. ನಾ ಮಸ್ತ್ ಒಂದೊಂದು ಬಿಡ್ಲಾರ್ದು ಮಸ್ತ್ ಸಿನಿಮ್ಯಾಟಿಕ್ಸ್ ತೊಗೊಂಡೆ ನಾನು. ಹಂಗೆ ರಶ್ ನೋಡ್ಕೊರಲ್ಲೇ ಹಂಗೆ ದಬ್ಬಾಶ್ ರಶ್ ಆಗಕತ್ತಿತ್ತು. ನಾವು ಚಲೋ ಆತ, ನಾವು ಬಡ ಹತ ಅಂತಿದ್ವಿ. ಆ್ಯಂಡ್ ಹಂಗೆ ಮಾತಾಡ್ಕೊಂಡು ಮುಟ್ಟೆ ಬಿಟ್ವಿ ನಾವು. ಇಲ್ಲಿಂದ ಬರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೊಂತನೇ ಹೋಗಿದ್ವಿ. ಸೊ ನೀವು ಜೈ ಶ್ರೀರಾಮ್ ಅಂತಂಗೆ ಕಮೆಂಟ್ ಮಾಡಿರಿ. ಮಸ್ತ್ ಇನ್ಸ್ಟಾ 360 ತೆಗೆದು ಮಸ್ತ್ ಒಂದು ವೀಡಿಯೋ ತೊಗೊಂಡೆ. ಯಾವುದು ನಾನು ಸ್ಟಿಕ್ ತೊಗೊಂಡು ಹೋಗ್ಲಾರ್ದಕ್ಕೆ ಭಾಳ ಪ್ರಾಬ್ಲಮ್ ಆಗಿತ್ತು ನಂಗೆ. ಅಂದ್ರೆ ಕೈನ ಮ್ಯಾಗ್ ಮಾಡಿ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿ ತೊಗೊಂಡೆ ನಾನು. ಹಂಗೆ ಮಾತಾಡ್ಕೊಂತ ಗುಡಿ ಒಳಗೆ ಹೋಗ್ತೀವಿ. ಇಲ್ಲಿ ಬಂದ್ಮ್ಯಾಗ ಗೊತ್ತಾಕೈತಿ ವಿಡಿಯೋಗ್ರಾಫಿನ ಅಲ್ಲವಿಲ್ಲ ಅಂದರೂ ಅಷ್ಟನ್ನಾಗ ಜುಗಾಡ್ ಮಾಡಿ ಒಂದು ಸಣ್ಣ ಕ್ಲಿಪ್ ತೊಗೊಂಡಿನಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ರಿ. ಆಮ್ಯಾಗ ಅಲ್ಲಿಂದ ಸೊ ಇಲ್ಲಿಂದ ನಮ್ದು ಅಂಜನಾದ್ರಿ ಬೆಟ್ಟದ ರೈಡ್ ಮುಗಿದೈತಿ. ಆ್ಯಂಡ್ ಫ್ಯೂಲು ಹಾಕಿಸ್ಕೊಂಡಿವಿ ಈಗ. ಸೊ ಈಗ ನಾವು ಹೊಂಟಿದ್ದ ಎಲ್ಲಂತಂದ್ರೆ ಶ್ರೀ ಲಕ್ಷ್ಮೀ ನರಸಿಂಹ ಟೆಂಪಲಿಗೆ. ಹಾಂ ತಮ್ಮ ನಿಂದು ಈ ರೇಂಜಿಗೆ ಫಿಸಿಕ್ಸ್ ಬ್ಯಾಡ್ ನಿಂದೆ ಅಣ್ಣ. ಅದು ನರಸಿಂಹ ಟೆಂಪಲಿಗೆ ಹೆಂಗೆ ಹೋಗ್ಬೇಕಣ್ಣ? ಅದು ಬೋಟ್ ಒಳಗೆ ಹೋಗ್ತಾರಲ್ಲ ಹೋಟೆಲಲ್ಲಿ. ಆಯ್ತು ಫೋಟೋ ಕಾಣೋದೇ ಗಗನ ಅಲ್ಲಿ ಹೋತ್ ನೋಡಿ. ಜಸ್ಟ್ ಶಿಟ್ ಗೈಸ್, ನಾವಿಲ್ಲಿ ಏನು ಮಾಡಕ್ಕೆ ಹೊಂಟಿದ್ದೀವಿ ನೋಡ್ರಿ. ಇಲ್ಲಿ ಫಸ್ಟ್ ಟೈಮ್ ಹಿಂಗೆ ಮಾಡ ಅಂತೀವಿ. ಬೋಟ್ ಈಗ ಜಸ್ಟ್ ಹೋತ. ಅದಿನ ಬರ್ಬೇಕಂತ ಟೈಮ್ ಹಿಡಿತೈತಿ. ವಾವ್, ಇಂಥದ್ದು ವೀಡಿಯೋ ಮಾಡಕ್ಕೆ ಹೋಗ್ಬೇಡ ಗಗನ್ನಿ. ಏನ ಇಂಥದ್ದು ವೀಡಿಯೋ ಯೂಸ್ ಇಲ್ಲ. ವೀಡಿಯೋ ಎಂಥದ್ದು ಮಾಡ್ಬೇಕು ಗೊತ್ತೇನ? ಕಲ್ಲು ಮಣ್ಣು ರೊಜ್ಜ ಹುಲ್ಲು. ಹೂ ಅಕ್ಕ ಇದು ಎಂಥರಲ್ಲಿ ನಾನು ಬರೀ ನಾವ ಅಷ್ಟ ಅಂತ ಅನ್ಕೊಂಡೆಪ್ಪ. ಗಗನ್ ನೋಡ್ರಿಪ್ಪ, ಸ್ನ್ಯಾಪ್ ಇಂಪಾರ್ಟೆಂಟ್. ನೀಯೇ ಹೊಡ್ಕೊಂಡು ಹೋಗಿ ಅಂತ ಅನ್ಬೇಕು ನೋಡಿ ಎಲ್ಲಾರು.
ಯಾವಾಗ ನೀವು ನಿಮ್ಮ ಫ್ರೆಂಡಿನ ಕೊಟ್ಟು ಒಂದು ರೈಡ್ ಹೊರಗೆ ಬರ್ತಿರಲ್ಲ ಆವಾಗ ನಿಮಗೆ ಗೊತ್ತಾಗ್ತದೆ ಲೈಫ್ನಾಗ ಏನೇನು ಪ್ರಾಬ್ಲಮ್ಸ್ ಅದಾವೆ, ಜನ ಹೆಂಗೆ ಸರ್ವೈವ್ ಮಾಡ್ತಾರೆ, ಯಾವ ಟೈಪ್ ಸರ್ವೈವ್ ಮಾಡ್ತಾರೆ. ನಂಗಂತೂ ಭಾಳ ಭಯ ಆಗಾಕತ್ತಿತ್ತು. ಯಾಕಂದ್ರೆ ನಾನು ಲೈಫ್ನಾಗ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡತ್ತಿದ್ದೆ. ಅದು ನನ್ನ ಹೊಸ ಬೈಕಿನ ಹಿಂಗೆ ಶಿಫ್ಟ್ ಮಾಡ್ಸೋದಂಗೆ ಇನ್ನೂ ಭಾಳ ಹೆದರಿಕೆ ಆಗ್ತಿತ್ತು. ಆದರೆ ಬಿಟ್ಟಿನಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಹಂಗೆ ಮಸ್ತ್ ಹಂಗೆ ಮಾತಾಡ್ಕೊಂತ ಕುಂತಿದ್ದೆ ನಾ ಮುಂದಿನ ಅಣ್ಣ ಜೊತೆ. ಅವ್ರ ಲೈಫ್ ಹಿಂಗಾಯ್ತಂತ, ಹಿಂಗೆ 25 ವರ್ಷ ಆತಂತವ್ರು ಕೆಲಸ ಮಾಡ ಅಂತ ಹಂಗೆ ಮಾತಾಡ್ಕೊಂತ ನಾವು ಡೆಸ್ಟಿನಿ ಮುಟ್ಟಿದ್ವಿ. ಇಲ್ಲಿಂದ ಹೊರಗೆ ಹೋಗ್ಬೇಕು. ಫುಲ್ ಪೆಟ್ರೋಲ್ ಗಾಯ್ಸ್. ಎಷ್ಟು ಖುಷಿ ಹಾಕಿದ್ ಗುಡ್ ಗಾಯ್ಸ್ ಇದು ನೋಡಿದ ಕೂಡಲೇ. ಲೆಟ್ಸ್ ಕಂಟಿನ್ಯೂ. ಸೊ ನಾವು ಬಂದಿದ್ದೀಗ ನರಸಿಂಹ ಟೆಂಪಲಿಗೆ. ನಾ ರೀಲ್ಸ ನೋಡಿದ್ದೆ ಆ್ಯಂಡ್ ಹೋಗ್ಬೇಕಂತಿದ್ದೆ. ನಂಗೆ ಅದು ಗುರ್ತಿದ್ದಿದ್ದಿಲ್ಲ ಎಲ್ಲಿತ್ತಂತಂದು. ಐ ಆಮ್ ದಿ ವೆರಿ ಬಿಗ್ ಭಕ್ತ ಆಫ್ ನರಸಿಂಹ. ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ಹಂಗೆ ಹೊಂಟಿದ್ದೆ. ಆಮೇಲೆ ಬರೀ ಒಂದು 20 ಕಿಲೋಮೀಟರ್ಸ್ ಅಂತಂದ್ರೆ ಆಮೇಲೆ 20 ಕಿಲೋಮೀಟರ್ಸ್ ಹೋಗಿ ಬಂದು ವಿಚಾರ ಮಾಡತ್ತಿದ್ವಿ ಲೈಕ್ ಹೋಗಬೇಕು ಬೇಡ ಅಂತಂದು. ಆಮ್ಯಾಗ 20 ಕಿಲೋಮೀಟರ್ಸ್ ಉಳ್ಸಾಕಲ್ಲಿ ಬೋಟ್ ಇತ್ತು ಅಂದ್ರೆ ಅಲ್ಲಿ ಬರೀ ಏನಂತಾರೆ ಒಂದು 100 ಮೀಟರ್ಸಿಗೆ ಬೋಟಿಗೆ ಹೋಗಿ ನಾವು ಏನು ಬರೀ 3 ಕಿಲೋಮೀಟರ್ಸ್ನಾಗ ಬಂದುಬಿಟ್ವಿ ನಾವಿಲ್ಲಿ. ಅಂದ್ರೆ 17 ಕಿಲೋಮೀಟರ್ಸ್ ಉಳಿತು ನಮ್ಗೆ. ಸೊ ನಾವು ಬಂದೀವಿ ಇಲ್ಲಿ. ಬಿಸಿಲಂತೂ ಭಾಳ ಐತಿ. ನಂದು ಹೇರ್ ಸ್ಟೈಲ್ ಭಾಳ ಕೆಟ್ಟೈತಿ ಈಗ. ಸೊ ಇದು ಹೆಲ್ಮೆಟ್ ಹಾಕೊಂಡು ನರಸಿಂಹ ಟೆಂಪಲ್ ಎಂಥ ಮಸ್ತ್ ಎದ್ದು ಗುರ್ತೈತಿ ಇದು. ಬ್ಯಾಡ್ಲಿಪ್ಪ ನಂಗೆ. ಓಕೆ, ಸೊ ಇಲ್ಲಿಂದ ಒಂದು ಫೋಟೋ ತೊಗೊಳಕ್ಕಲೆ ಅದ್ರ ನರಸಿಂಹನ ಮುಂದೆ ನಿಂತು ಒಂದು ಪ್ರಾಪರ್ಲಿ ಫೋಟೋ ತೊಕ್ಕೊಂತೀರ ಅಂತ ಕಂಟಿನ್ಯೂ ಜನ ಅವರ ಅಂತಾರೆ. ಕಂಟಿನ್ಯೂ ಅಂತಂದ್ರೆ ಇಂಥ ಬಿಸಿಲಾಗ ಫೈನಲಿ ಆದ್ ನೋಡ್ರಿ ಪಲ್ಲಪಡ ನೈಸ್. ಗಾಡಿ ಪಂಚರ್ ಆಗಿಬಿಟ್ಟೈತಿ. ಇಲ್ಲಿಂದ ಒಂದು ಪಂಚರ್ ಅಂಗಡಿ ಇತ್ತು ಇಲ್ಲೇ. ಆ್ಯಂಡ್ ಆ ಪಂಚರ್ ಅಂಗಡಿ ಕಾಲ್ ಮಾಡಿ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಂತಂದಾರೆ. ಅದ ಒಂದು ಆಪ್ಷನ್ ಐತೆ ನಮ್ಮ ಕಡೆ. ಚಾರ್ಜ್ ಇಲ್ಲ. ಆಮೇಲೆ ಇಲ್ಲಿ ಗಾಡಿ ಪಂಚರ್ ಆಗೈತಿ. ಹೆಂಗೆ ಪಂಚರ್ ಆಗೈತಿ ಗುರ್ತಿಲ್ಲ. ನಾನು ನೋಡಿದ್ದೆ ನೀರು ಹಾಡ್ದು ಪಂಚರ್ ಹೆಂಗೆ ಆಗಿತ್ತು ಗೊತ್ತಿಲ್ಲ. ಆಮೇಲೆ ಚಪ್ಪಲ್ಲು ಹೊರದೈತಿ. ನೆಕ್ಸ್ಟ್ ಟೈಮ್ ಒಂದು ಕೆಲಸ ಮಾಡಿದಾಗ ನಾನು ವಿಚಾರ ಮಾಡೇನಿ. ನಾನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಹೋಗಿ ಬಂದು ಯಾರಿಗೂ ಗುರ್ತನ ಆಗ್ಬಾರ್ದು. ಇಷ್ಟು ದಿನ ನಾನು ಎಲ್ಲ ಹಿಂಗೆ ಮಾಡಿರ್ತೀನಿ ನಾ. ಅದು ಯಾರಿಗಾರ ಹೇಳಿರ್ತೀನಲ್ಲ ಇಲ್ಲ ಪಡ ಹಾಕೈತಿ ಗೈಸ್. ಕರೆ ಹಿಂಗೆ ಹೇಳಿರ್ತೀನಲ್ಲ ಇಲ್ಲ ಪಡ ಹಾಕೈತಿ. ನೆಕ್ಸ್ಟ್ ಟ್ರಿಪ್ ಸೇಫ್. ಹಂಪಿಲಿ ಹೋಗ್ಬೇಕಾ ಇಲ್ಲೇ ಪಂಚರ್ ಬಿದ್ದುಬಿಟ್ಟಿದ್ದು ಗಾಡಿ. ಅಲ್ಲಿತ್ತು ನನ್ನ ನಂಬರ್ ಇತ್ತು, ಕಾಲ್ ಮಾಡಿದ್ದೆ ತಟ್ ಅಂತ ಬಂದ್ರೆ